ಹಾಯ್ ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ GST ಲರ್ನಿಂಗ್ ಸೆಂಟರ್ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತಂದರೆ, GST TDS ಅಂದರೆ ಏನು, TCS ಅಂದರೆ ಏನು, GSTಯಲ್ಲಿ TDS ಹೆಂಗೆ ಕಟ್ ಮಾಡ್ತಾರೆ, TCS ಹೆಂಗೆ ಕಟ್ ಮಾಡ್ತಾರೆ. ಸೊ ನಾವು GST TDS ಬಗ್ಗೆ ಮತ್ತು TCS ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ ಗೈಸ್. ಹಂಗಂದರೆ ಏನು, ಯಾವ ಸೆಕ್ಷನಲ್ಲಿ ಬರುತ್ತೆ, ಯಾರಿಗೆ ಅಪ್ಲಿಕಬಿಲಿಟಿ ಆಗುತ್ತೆ, ಯಾವಾಗ ಕಟ್ ಮಾಡ್ತಾರೆ, ಇದಿಷ್ಟನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆಲ್ಲ ಯಾರೆಲ್ಲ ಹೊಸೊಬ್ಬರು ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಚಾನಲ್ ಅಂತಲೇ ನಾನು ನಿಮಗೆ ತಿಳಿಸೋದಕ್ಕೆ ಬರ್ತಾಯಿದ್ದೀನಿ. ಏನಪ್ಪ ಅಂತಂದರೆ GST ಬಗ್ಗೆ ಆಗಿರಲಿ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಆಗಿರಲಿ ಅಥವಾ ಟ್ಯಾಲಿ, ಈ ಮೂರು ಬಗ್ಗೆ ನಾನು ನಿಮಗೆ ಅಕೌಂಟಿಂಗ್ ವರ್ಕ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈ ಒಂದು ಚಾನಲ್ ಕನ್ನಡದಲ್ಲಿ ಮೊಟ್ಟ ಮೊದಲಾಗಿ ಇರೋದು ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ಇನ್ನು ಮುಂದೆ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಪ್ರತಿಯೊಂದು ವೀಡಿಯೋ ಹಾಕಬೇಕು ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ವೀಡಿಯೋ ಎಂಡ್ವರೆಗೂ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನಾವು ಏನಪ್ಪ ನೋಡ್ತಾ ಇದ್ದೀವಿ ಅಂದರೆ, ಅಂಡರ್ GST ರೆಜಿಮೆ ಇನ್ ಇಂಡಿಯಾ, ಪ್ರಾವಿಷನ್ಸ್ ಫಾರ್ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ TDS and tax collected at source TCS are implemented to ensure efficient tax collection and better compliance. ಸೊ ಇವರು TDS ಮತ್ತು TCS ಕೂಡ GST ಅಂಡರಲ್ಲಿ ತಂದಿದ್ದಾರಂತೆ. ಸೊ TDS ರೆಫರ್ಸ್ ಟು ದ ಟ್ಯಾಕ್ಸ್ ಡಿಡಕ್ಟೆಡ್ ವೆನ್ ಎ ಬಯರ್, typically government department or notified entities, make payments to the supplier. ಸೊ TDS ಯಾವಾಗ ಕಟ್ಟಾಗುತ್ತೆ, TDS ಅಂದರೆ ಏನು, ವೆನ್ ಎ ಬಯರ್ ಅಂದರೆ ಪರ್ಚೇಸ್ ಮಾಡ್ತಿರೋರು ಅಥವಾ ನಾವೇನಾದರೂ ಗೌರ್ಮೆಂಟ್ ಅವ್ರಿಗೆ ಸೇಲ್ ಮಾಡಿದ್ರೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಾಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ KRDL ಈ ರೀತಿ ಎಲ್ಲ ಬಂದಿದ್ದೇವಲ್ಲ, ಇವ್ರುಗಳಿಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಥವಾ ನಾಟಿಫೈಡ್ ಎಂಟಿಟೀಸ್, ಸೊ ನಾಟಿಫೈಡ್ ಎಂಟಿಟೀಸ್ ಆಗಿರ್ಬೋದು. ಸೊ ಗೈಸ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ನಾಟಿಫೈಡ್ ಎಂಟಿಟೀಸ್ ಅಂದರೆ ಕೆಲವೊಂದು ಘಟಕಗಳಿಗೆ ಮೇಕ್ಸ್ ಪೇಮೆಂಟ್ ಟು ದ ಸಪ್ಲೈಯರ್ ಅಂದರೆ ಅವರ ಪರವಾಗಿ ನಾವು TDSನ ಕಟ್ಟೋದೆ. ಸೊ ಈಗ TDS ಆಗಿರುತ್ತೆ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಸೊ ನಾವೇನಾದರೂ ಗೌರ್ಮೆಂಟ್ನವ್ರಿಗೆ ಸೇಲ್ ಮಾಡಿದ್ದೀವಿ ಅಂದರೆ ಅದು ಅವ್ರಿಗೆ ಪರ್ಚೇಸ್ ಆದಂಗೆ ಆಗುತ್ತಲ್ವ, ಆಗ ಅವರು ನಮಗೆ ಪೇಮೆಂಟ್ ಮಾಡಬೇಕಾದ್ರೆ ಈ ಒಂದು TDSನು ಕಟ್ ಮಾಡಿಕೊಂಡು ಕೊಡ್ತಾರೆ ಗೈಸ್. ಸೊ ಇದು TDS ಬಂದು ಓನ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಥವಾ ನಾಟಿಫೈಡ್ ಎಂಟಿಟೀಸ್ ಮಾತ್ರ ಈ ರೀತಿ TDSನ ಡಿಡಕ್ಟ್ ಮಾಡಿಕೊಂಡು, ಅಂದರೆ ಟ್ಯಾಕ್ಸಲ್ಲಿ ಇಟ್ಕೊಂಡು ಎಷ್ಟು ಕಟ್ ಮಾಡ್ತಾರೆ, ಯಾವಾಗ ಯಾರು ಕಟ್ ಮಾಡ್ತಾರೆ ಅಂತ ಮುಂದೆ ತಿಳ್ಕೊಳ್ಳೋಣ. ಸೊ TDS ಅಂದರೆ ನಿಮ್ಗೆ ಅರ್ಥ ಆಯಿತು. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ನಾಟಿಫೈಡ್ ಎಂಟಿಟೀಸ್, ಇವ್ರುಗಳು ಮಾತ್ರ ನಾವು ಅವ್ರಿಗೇನಾದರೂ ಸೇಲ್ ಮಾಡಿದ್ರೆ ಅವರು TDSನ ಕಟ್ ಮಾಡಿ ನಮಗೆ ಮಿಕ್ಕಿದ ಪೇಮೆಂಟ್ ಮಾಡ್ತಾರೆ. TCS ಅಂದರೆ ಏನು, ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಇ-ಕಾಮರ್ಸ್ ಆಪರೇಟರ್ ಫ್ರಮ್ ದಿ ಕನ್ಸಿಡರೇಷನ್ ರಿಸೀವ್ಡ್ ಆನ್ ಬಿಹಾಫ್ ಆಫ್ ಸಪ್ಲೈಯರ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಥ್ರೂ ದೇರ್ ಪ್ಲಾಟ್ಫಾರ್ಮ್ಸ್. ಸೊ ಇ-ಕಾಮರ್ಸ್ ಆಪ್ರೇಟರ್ ನಿಮಗೆಲ್ಲ ಗೊತ್ತಿದೆ. ಇ-ಕಾಮರ್ಸ್ ಆಪ್ರೇಟರ್ ಏನೇನಿದೆ, ಫ್ಲಿಪ್ಕಾರ್ಟು, ಅಮೆಝಾನು, ಮೀಶೋ, ಸ್ವಿಗ್ಗಿ, ಬ್ಲಿಂಕಿಟ್, ಇದೆಲ್ಲ ಯಾವುದೆಲ್ಲ ಇ-ಕಾಮರ್ಸ್ ಆಪ್ರೇಟರ್ ಇದ್ದಾರೋ, ಸೊ ಸಪ್ಲೈಯರ್ ಬಂದು ಇ-ಕಾಮರ್ಸಲ್ಲಿ ಸೆಲ್ ಮಾಡ್ತಾನೆ. ಇ-ಕಾಮರ್ಸ್ ಆಪ್ರೇಟ್ರ್ ಏನು ಮಾಡ್ತಾರೆ, ಅವರು ಕಸ್ಟಮರಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಅವರು ಗೌರ್ಮೆಂಟಿಗೆ ಪೇ ಮಾಡಿರ್ತಾರೆ. ಸೊ ಇವ್ರ ಹತ್ರನೂ ಕಟ್ ಮಾಡಿ ಅವ್ರಿಗೆ ಪೇ ಮಾಡಿದಾಗ TCS ಕಲೆಕ್ಟ್ ಮಾಡಿರ್ತಾರೆ. ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಅಂದರೆ ಅವ್ರ ಕಡೆಯಿಂದನೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಇವರು ಗೌರ್ಮೆಂಟ್ ಕಟ್ಟಿರ್ತಾರೆ. ಇರೋ ಟ್ಯಾಕ್ಸಲ್ಲೇ ಕಲೆಕ್ಟ್ ಮಾಡಿ ಕಟ್ಟೋದು, ಓಕೆನಾ. ಯಾರು ಅದು ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್. ಸೊ ಇಲ್ಲಿ GST ಯಾವ ಸೆಕ್ಷನ್ TCS ಮತ್ತು TDS ಬಗ್ಗೆ ಹೇಳುತ್ತೆ ಅಂತ ಅಂದರೆ, ಸೆಕ್ಷನ್ 51 TDS ಅಂಡರ್ GST. ಸೆಕ್ಷನ್ 51 ಬಂದು TDS ಅಂತ ಹೇಳುತ್ತೆ. ಸೊ ಮ್ಯಾಂಡೇಟ್ ಸರ್ಟೈನ್ ಎಂಟಿಟೀಸ್ ಟು ಡಿಡಕ್ಟ್ ದ ಟ್ಯಾಕ್ಸ್ ಅಟ್ 2%. TDS ಎಷ್ಟಪ್ಪ ಕಟ್ ಮಾಡ್ಬೋದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು 2%ವರೆಗೂ ಕಟ್ ಮಾಡ್ಬೋದು. 1% CGST, 1% SGST ಅಥವಾ 2% IGST. ಸೊ ಇದನ್ನು
ಟೋಟಲ್ಸ್ ವೇರ್ ದ ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈ ಎಕ್ಸೀಡ್ಸ್ 2.5 lakhs. ಸೊ ನಿಮ್ಮ ಅಂದರೆ ಅವ್ರು ಏನಾದರೂ ಬೈ ಮಾಡ್ತಾ ಇರೋದು 2.5 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಟ್ಯಾಕ್ಸ್ ಟೋಟಲ್ ವ್ಯಾಲ್ಯೂ ಆವಾಗ ಅವರು 2% ಟಿ ಡಿ ಎಸ್ನ ಡಿಡಕ್ಟ್ ಮಾಡ್ಕೊತಾರೆ. ನೆಕ್ಸ್ಟು ಟಿ ಸಿ ಎಸ್ ಅಂದರೆ ಜಿ ಎಸ್ ಟಿಲಿ ಸೆಕ್ಷನ್ 52 ಟಿ ಸಿ ಎಸ್ ಬಗ್ಗೆ ಹೇಳುತ್ತೆ. ಟಿ ಸಿ ಎಸ್ ಅಂಡರ್ ಜಿ ಎಸ್ ಟಿ ಅಂತ ಹೇಳುತ್ತೆ. ರಿಕ್ವೈರ್ಸ್ ಎ ಇ ಕಾಮರ್ಸ್ ಆಪರೇಟರ್ ಟು ಕಲೆಕ್ಟ್ ಅಟ್ 1% ಟ್ಯಾಕ್ಸ್, ಸಿ ಜಿ ಎಸ್ ಟಿ 0.5, ಎಸ್ ಸಿ ಎಸ್ ಟಿ 0.5% ಆ್ಯಂಡ್ ಐ ಜಿ ಎಸ್ ಟಿ 1%. ಕಲೆಕ್ಟ್ ಅಟ್ ಎ 1% ಟ್ಯಾಕ್ಸ್ ಆನ್ ದಿ ನೆಟ್ ವ್ಯಾಲ್ಯೂ ಆಫ್ taxable supplies made through them by other suppliers. So ಏನಪ್ಪ e-commerce require operators to collect the 1% on the net value of taxable supplies made through them by other suppliers. ಅಂದರೆ ಈ ಕಾಮರ್ಸ್ ಅವರು ಕಲೆಕ್ಟ್ ಮಾಡಿಕೊಂಡು ಇವರೇ ಜಿ ಎಸ್ ಟಿಲಿ ಟಿ ಸಿ ಎಸ್ನ ಪೇ ಮಾಡ್ತಾರೆ. ಯಾರ ಬದಲಿಗೆ? ಸಪ್ಲೈಯರ್ ಬದಲಿಗೆ. ಅರ್ಥ ಆಯ್ತಾ ಗೈಸ್? ಅರ್ಥ ಆಯ್ತಾ? ದಯವಿಟ್ಟು ಅರ್ಥ ಆಗಿಲ್ಲ ಅಂದರೆ ಇನ್ನು ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ರೂಲ್ ಏನಪ್ಪ ಹೇಳುತ್ತೆ? ಯಾವ ರೂಲು ಏನಂತ? ಡೀಟೇಲ್ಸ್ ಆಫ್ ರಿಟರ್ನ್ಸ್ ಫೈಲಿಂಗ್ ಫಾರ್ ಟಿ ಡಿ ಎಸ್ ಫಾರಮ್ ಜಿ ಎಸ್ ಟಿ ಆರ್ 7 ಹೇಳುತ್ತೆ, ರೂಲ್ 66. ಸೊ ರೂಲ್ 67 ಏನು ಹೇಳುತ್ತೆ ಅಂದರೆ ಡೀಟೇಲ್ಸ್ ಆಫ್ ರಿಟರ್ನ್ ಫೈಲಿಂಗ್ ಫಾರ್ ಟಿ ಸಿ ಎಸ್ ಜಿ ಎಸ್ ಟಿ ಆರ್ 8 ಹೇಳುತ್ತೆ. ಟಿ ಡಿ ಎಸ್ ರಿಟರ್ನ್ ಕೂಡ ಇದೆ, ಟಿ ಸಿ ಎಸ್ ರಿಟರ್ನು ಕೂಡ ಇದೆ. ಫಾರ್ಮ್ ಜಿ ಎಸ್ ಟಿ ಆರ್ 7ಗೆ ಟಿ ಡಿ ಎಸ್ ರಿಟರ್ನ್ ಅಂತ ಹೇಳ್ತಾರೆ, ಫಾರ್ಮ್ ಜಿ ಎಸ್ ಟಿ ಆರ್ 8ಗೆ ಟಿ ಸಿ ಎಸ್ ರಿಟರ್ನ್ ಅಂತ ಹೇಳ್ತಾರೆ. ಸೊ ರೂಲ್ಗಳ ಬಗ್ಗೆ ತಿಳ್ಕೊಂಡು ನಾವೀಗ ಅಪ್ಲಿಕಬಿಲಿಟಿ ಆಫ್ ಟಿ ಸಿ ಎಸ್ ಆ್ಯಂಡ್ ಟಿ ಡಿ ಎಸ್ ಅಂಡರ್ ಜಿ ಎಸ್ ಟಿ ನಾವು ನೋಡೋದಾದರೆ, ಟಿ ಡಿ ಎಸ್ ಅಪ್ಲಿಕಬಿಲಿಟಿ ನೋಡೋದಾದರೆ ಯಾರಿಗಪ್ಪ ಅಪ್ಲಿಕಬಿಲಿಟಿ ಆಗುತ್ತೆ? ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಮೀನಿಂಗಲ್ಲೇ. ಅಪ್ಲಿಕಬಲ್ ಟು ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಲೋಕಲ್ ಅಥಾರಿಟೀಸ್, ಗೌರ್ನಮೆಂಟ್ ಏಜೆನ್ಸೀಸ್ ಆ್ಯಂಡ್ ಅದರ್ ನೋಟಿಫೈಡ್ ಪರ್ಸನ್ಸ್. ಸೊ ಇವರಿಗೆಲ್ಲ ಟಿ ಡಿ ಎಸ್ ಡಿಡಕ್ಟ್ ಮಾಡ್ತಾರೆ. ಇವರೆಲ್ಲ ಟಿ ಡಿ ಎಸ್ನ ಡಿಡಕ್ಟ್ ಮಾಡ್ತಾರೆ. ನಾವೇನಾದರೂ ಅವ್ರಿಗೆ ಸೇಲ್ ಮಾಡ್ದೋ ಅಂತಂದರೆ ಟಿ ಡಿ ಎಸ್ನ ಡಿಡಕ್ಟ್ ಮಾಡಿಕೊಂಡು ಕೊಡ್ತಾರೆ. ಟಿ ಡಿ ಎಸ್ ರಿಕ್ವೈರ್ಡ್ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಎಕ್ಸೀಡ್ಸ್ 2.5 lakhs. ನಾನು ಹೇಳ್ದಲ್ಲ, ಇನ್ವಾಯ್ಸ್ ವ್ಯಾಲ್ಯೂ ಬಂದು 2.5 lakhಕಿಂತ ಜಾಸ್ತಿ ಇತ್ತು ಅಂದರೆ 2% ಟಿ ಡಿ ಎಸ್ನ ಕಟ್ ಮಾಡ್ಕೊತಾರೆ. ಟಿ ಡಿ ಎಸ್ ಈಸ್ ನಾಟ್ ಅಪ್ಲಿಕಬಲ್ ಇಫ್ ದ ಸಪ್ಲೈಯರ್ ಈಸ್ ಅನ್ರಿಜಿಸ್ಟರ್ ಆರ್ ಲೊಕೇಶನ್ ಆಫ್ ದಿ ಸಪ್ಲೈಯರ್ ಆ್ಯಂಡ್ ಪ್ಲೇಸ್ ಆಫ್ ದಿ ಸಪ್ಲೈಯರ್ ಆ್ಯಂಡ್ ದಿ ಪ್ಲೇಸ್ ಆಫ್ ದಿ ಸಪ್ಲೈಯರ್ ಆರ್ ಡಿಫ್ರೆಂಟ್ ಫ್ರಮ್ ದಿ ದಟ್ ಆಫ್ ರೆಸಿಪ್ಟ್. ಅಂದರೆ ಟಿ ಡಿ ಎಸ್ ಯಾವಾಗಪ್ಪ ಅಪ್ಲಿಕಬಲ್ ಆಗ ಅಂದರೆ ಸಪ್ಲೈಯರ್ ಯಾರಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಥವಾ ನಾವು ಸೆಲ್ ಮಾಡ್ತಾ ಇರೋರು ಅನ್ರಿಜಿಸ್ಟರ್ಡ್ ಆಗಿದ್ದರೆ ಅವರಿಗೆ ಜಿ ಎಸ್ ಟಿ ಟಿ ಡಿ ಎಸ್ಸೇ ಕಟ್ ಮಾಡಲ್ಲ. ಓಕೆನಾ? ಏನಕ್ಕೆ? ಅವರು ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿದ್ದರೆ ಅವ್ರಿಗೆ ಟಿ ಡಿ ಎಸ್ ಕಟ್ ಮಾಡಿ ಜಿ ಎಸ್ ಟಿ ನೀವು ಯೂಸರ್ ನೇಮ್ ಜಿ ಎಸ್ ಟಿ ನಂಬರ್ ಇತ್ತು ಅಂದರೆ ಮಾತ್ರ ಟಿ ಡಿ ಎಸ್ ನೀವು ಅಪ್ಲಿಕಬಲ್. ಯಾಕಂದರೆ ಆ ಒಂದು ಟಿ ಡಿ ಎಸ್ನ ನೀವು ರೀಫಂಡ್ ಮಾಡ್ಕೋಬೋದು ಅಥವಾ ಅದನ್ನೇ ನೀವು ಇನ್ಪುಟಾಗಿ ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಬಟ್ ಅದೇ ಟೈಮಲ್ಲಿ ನೀವು ಅನ್ರಿಜಿಸ್ಟರ್ಡ್ ಆಗಿದ್ದರೆ ನಿಮಗೆ ಟಿ ಡಿ ಎಸ್ ಅಪ್ಲಿಕಬಿಲಿಟಿ ಇರೋದಿಲ್ಲ. ಸೊ ನೆಕ್ಸ್ಟು ನಾವು ಟಿ ಸಿ ಎಸ್ ಅಪ್ಲಿಕಬಿಲಿಟಿ ನೋಡೋದಾದರೆ ಗೈಸ್, ಟಿ ಸಿ ಎಸ್ ಅಪ್ಲಿಕಬಲ್ ಟು ಇ ಕಾಮರ್ಸ್ ಆಪರೇಟರ್ ಲೈಕ್ ಎಕ್ಸಾಂಪಲ್ ಅಮೆಝಾನ್, ಫ್ಲಿಪ್ಕಾರ್ಟ್, collecting consideration for supplies made by the other suppliers through their platforms. ಸೊ ನಾನು ಹೇಳಿದ್ನಲ್ಲ, ಈಗ ನೀವು ಅಮೆಝಾನ್ ಅಂದ್ಕೊಳ್ಳೋಣ, ನಾನೊಬ್ಬ ಸಪ್ಲೈಯರ್ ಅಂದ್ಕೊಳ್ಳೋಣ, ಸಪ್ಲೈಯರ್. ಸೊ ನಾನು ನಿಮಗೆ ಪ್ರಾಡಕ್ಟ್ ಮಾರಿ ಅಂತ ಕೊಡ್ತೀನಿ, ಓಕೆನಾ? ನನ್ನಿಂದ ನೀವು ಟಿ ಸಿ ಎಸ್ನ ನೀವು ಅಮೆಝಾನ್ ಅವ್ರು ಟಿ ಸಿ ಎಸ್ ಕಲೆಕ್ಟ್ ಮಾಡ್ಕೊತೀರಾ. ಕಲೆಕ್ಟ್ ಮಾಡ್ಕೊಂಡು ನೀವು ಗೌರ್ಮೆಂಟಲ್ಲಿ ತೋರಿಸ್ತೀರಾ. ಅದು ನನ್ನ ಜಿ ಎಸ್ ಟಿ ನಂಬರ್ ಬಂದಿರುತ್ತೆ. ನಾನು ಸಪ್ಲೈಯರ್ ಅಲ್ವಾ, ಜಿ ಎಸ್ ಟಿ ನಂಬರ್ ನನಗೆ ಬಂದಿರುತ್ತೆ. ಸೊ ಅವರು ಕಸ್ಟಮರ್ಗೆ ಸೆಲ್ ಮಾಡ್ಕೊತಾರೆ. ಇದಕ್ಕೆ ನೋ ಥ್ರೆಶೋಲ್ಡ್ ಲಿಮಿಟ್ ಇರಲ್ಲ. ಎನಿ ಇ ಕಾಮರ್ಸ್ ಆಪ್ರೇಟರ್ ಟಿ ಸಿ ಎಸ್ ಕಟ್ ಮಾಡೇ ಮಾಡ್ತಾರೆ 1%, ಓಕೆನಾ? ಅಪ್ಲೈಸ್ ಓನ್ಲಿ ಆ್ಯಂಡ್ ಟ್ಯಾಕ್ಸಬಲ್ ಸಪ್ಲೈಸ್. ಸೊ ಟ್ಯಾಕ್ಸಬಲ್ ಅಮೌಂಟ್ ಎಷ್ಟಿರುತ್ತೋ ಅದ್ರ ಮೇಲೆ ಮಾತ್ರ ಟಿ ಸಿ ಎಸ್ನ ಕಟ್ ಮಾಡ್ತಾರೆ. ಏನು? ಟ್ಯಾಕ್ಸಬಲ್ ಅಮೌಂಟ್, ಓನ್ಲಿ ಟ್ಯಾಕ್ಸಬಲ್ ಅಮೌಂಟ್. ಇದು ಇಂಪಾರ್ಟೆಂಟ್. ಸೊ ರೇಟ್ಸ್ ಆ್ಯಂಡ್ ಡ್ಯೂ ಡೇಟ್ಸ್ ಆ್ಯಂಡ್ ರಿಟರ್ನ್ಸ್ ನಾವು ನೋಡೋದಾದರೆ, ಟಿ ಡಿ ಎಸ್ ರೇಟ್ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ 2%, ಟಿ ಸಿ ಎಸ್ ರೇಟು 1% ಇದೆ. ಸೊ ಡ್ಯೂ ಡೇಟ್ಸ್ ಬಂದು ಟಿ ಸಿ ಎಸ್ ಆ್ಯಂಡ್ ಟಿ ಡಿ ಎಸ್ ಡೆಪಾಸಿಟ್ ಬೈ ದಿ 10th of the next month. ಸೊ
ಯಾವಾಗಪ್ಪ ಡೆಪಾಸಿಟ್ ಮಾಡ್ತಾರೆ? ಎವ್ರಿ ಮಂತ್, ನೆಕ್ಸ್ಟ್ ಮಂತ್. ಈ ಮಂತ್ ಏನೋ ನೀವು ಟಿ ಸಿ ಎಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀರ ಅಂದರೆ ನೆಕ್ಸ್ಟ್ ಮಂತ್ ಅದು ಡೆಪಾಸಿಟ್ ಮಾಡ್ತಾರೆ. ಟಿ ಡಿ ಎಸ್ ರಿಟರ್ನು ಮತ್ತು ಟಿ ಸಿ ಎಸ್ ರಿಟರ್ನು ಎರಡನ್ನೂ ಕೂಡ ನಾವೀಗ ನೋಡ್ದು. ಸೊ ಟಿ ಡಿ ಎಸ್ ರಿಟರ್ನ್ ಬಂದು ಜಿ ಎಸ್ ಟಿ ಆರ್ 7, ಟಿ ಸಿ ಎಸ್ ರಿಟರ್ನ್ ಬಂದು ಜಿ ಎಸ್ ಟಿ ಆರ್ 8. ಈ ಒಂದು ನೋಟ್ಸ್ ಅಥವಾ ಪ್ರಿಂಟ್ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ನಿಮಗೇನಾದರೂ ಜಿ ಎಸ್ ಟಿ ರಿಲೇಟೆಡ್ ಆಗಿರಲಿ, ರಿಜಿಸ್ಟ್ರೇಷನ್ ರಿಲೇಟೆಡ್ ಆಗಿರಲಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಮಾಡೋದಾಗಿರಲಿ, ಅಥವಾ ಅಕೌಂಟಿಂಗ್ ವರ್ಕ್ ಆಗಿರಲಿ, ಅಥವಾ ಬುಕ್ ಕೀಪಿಂಗ್ ವರ್ಕ್ ಆಗಿರಲಿ, ಪ್ರತಿಯೊಂದು ಯಾವುದೇ ಸರ್ವಿಸ್ ಬೇಕಾಗಿದ್ದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ದಯವಿಟ್ಟು ಅಲ್ಲಿಂದ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಪ್ರತಿಯೊಂದು ಸರ್ವಿಸನ್ನು ಪಡ್ಕೋಬೋದು ಗೈಸ್. ಸೊ ಪೇಮೆಂಟ್ ಆ್ಯಂಡ್ ಕಂಪ್ಲೈನ್ಸಸ್ಸು ಸೇಮ್. ನೀವು ಯಾವ ರೀತಿ ಪೇಮೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಎಲ್ಲ ಯಾವ ರೀತಿ ಕಟ್ತಿರೋ ಸೇಮ್ ಅದೇ ಥರನೇ ಪೇಮೆಂಟು ಕೂಡ ನೀವು ಮಾಡೋದಾಗಿರುತ್ತೆ. ಪೆನಾಲ್ಟೀಸ್ ಏನು ಬರುತ್ತೆ ಇದು ಇಂಪಾರ್ಟೆಂಟ್, ನಾವು ನೋಡೋಣ. ಲೇಟ್ ಫೈಲಿಂಗ್ ಫೀಸ್ ₹100 per day ಅಂಡರ್ CGST ಪ್ಲಸ್ ₹100 per day ಅಂಡರ್ SGST, ಮ್ಯಾಕ್ಸಿಮಮ್ 5,000. ಸೊ ನೀವೇನಾದರೂ ಟಿ ಸಿ ಎಸ್ ಅಥವಾ ಟಿ ಡಿ ಎಸ್ ಲೇಟಾಗಿ ಫೈಲ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಪರ್ ಡೇ 100 ಪ್ಲಸ್ CGST 100, SGST 100, ಟೋಟಲ್ 200 ಪರ್ ಡೇ ನಿಮಗೆ ಪೆನಾಲ್ಟಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನಿಮಗೆ ತಿಂಗಳಿಗೆ ಎಲ್ಲಿ ಗಂಟ ಬರುತ್ತೆ? ಮ್ಯಾಕ್ಸಿಮಮ್ 5,000 ಗಂಟ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಎವ್ರಿ ಮಂತ್ 10ನೇ ತಾರೀಕು ಒಳಗಡೆ ನೀವು ಟಿ ಡಿ ಎಸ್ ಅಥವಾ ಟಿ ಸಿ ಎಸ್ನ ಫೈಲ್ ಮಾಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ತಿಳಿಸೋಣ. ಎ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವಾರ್ಡ್ಸ್ ಎ ಕಾಂಟ್ರಾಕ್ಟ್ ಆಫ್ 10 lakhs ಟು ಎ ರಿಜಿಸ್ಟರ್ಡ್ ಸಪ್ಲೈರ್ಸ್. ಸಿನ್ಸ್ ದ ಕಾಂಟ್ರಾಕ್ಟ್ ಎಕ್ಸೀಡ್ಸ್ 2.5 lakhs, ಟಿ ಡಿ ಎಸ್ ಇಸ್ ಅಪ್ಲಿಕಬಲ್. ಓಕೆನಾ? ಸೊ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಏನಪ್ಪ ಅಂತಂದರೆ ಒಂದು ಕಾಂಟ್ಯಾಕ್ಟ್ ತಗೊಂಡಿದ್ದಾರೆ ರಿಜಿಸ್ಟರ್ಡ್ ಸಪ್ಲೈಯರಿಂದ. ಸೊ ಅವನಿಂದ ಪರ್ಚೇಸ್ ಮಾಡ್ತಾಯಿದ್ದಾರೆ. ಏನೋ ಒಂದು ಈ ರೀತಿ ಕಾಂಟ್ಯಾಕ್ಟ್ ತೊಗೊಂಡು ಏನೋ ಒಂದು ರೋಡ್ ಮಾಡಿಸೋ ಏನಾದರೂ ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ. ಎಷ್ಟಕ್ಕೆ? 10 ಲಕ್ಷ ಅಮೌಂಟಿಗೆ. ಸೊ ಇದು ಟಿ ಡಿ ಎಸ್ಗೆ ಅಪ್ಲೈ ಆಗುತ್ತೆ, ಯಾಕಂದರೆ 2.5 ಲಕ್ಷ ಅದು ಕ್ರಾಸ್ ಮಾಡಿದೆ. ಸೊ ಟಿ ಡಿ ಎಸ್ ಬಂದ್ಬಿಟ್ಟು 2%. 10 ಲಕ್ಷಕ್ಕೆ ಎಷ್ಟಪ್ಪ? 20,000. ಓಕೆನಾ? ದ ಡಿಪಾರ್ಟ್ಮೆಂಟ್ ಡಿಡಕ್ಟ್ 20,000 ಆ್ಯಂಡ್ ಡೆಪಾಸಿಟ್ ಇಟ್ ದ ಗೌರ್ಮೆಂಟ್ ಯೂಸಿಂಗ್ PMT 6 ಬೈ ದ 10th of next month ಆ್ಯಂಡ್ ಬೈ ದ ನೆಕ್ಸ್ಟ್ ಮಂತ್. ಸೊ ನನಗೆ ಹೇಳಿದ್ನಲ್ಲ, ಈಗ ಏನೋ ಒಂದು ಕಾಂಟ್ಯಾಕ್ಟ್ ತೊಗೊಂಡಿದ್ದೀರ, 10 ಲಕ್ಷ ಬಂದಿದೆ, 20,000 ಡಿಡಕ್ಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ಅವರು ಯಾವಾಗ ಫೈಲ್ ಮಾಡ್ತಾರೆ, ನಿಮ್ಮ GST ನಂಬರ್ಗೆ ಫೈಲ್ ಮಾಡ್ತಾರೆ ಅವರು, 20,000 ನಿಮ್ಮ GST ನಂಬರ್ಗೆ ಬಂದು ಕುಂತಿರುತ್ತೆ. ನೆಕ್ಸ್ಟ್ ಮಂತ್ 10ನೇ ತಾರೀಕು ಒಳಗಡೆ ಅವರು ಫೈಲ್ ಮಾಡಬೇಕು ಗೈಸ್. ಸೊ ಇದಿಷ್ಟು ಆಗಿತ್ತು ಟಿ ಸಿ ಎಸ್ ಮತ್ತು ಟಿ ಡಿ ಎಸ್ಗೆ ನೀವು ಕೇಳಿರುವಂಥ ಕ್ವಶನ್ಗೆ ಆನ್ಸರ್ಸ್. ಅಂದರೆ ಅದರ ಒಂದು ಅಪ್ಲಿಕಬಿಲಿಟಿ ಆಗಿರ್ಬೋದು, ಪೆನಲ್ಟಿ ಆಗಿರ್ಬೋದು, ಅಥವಾ ಯಾವ ಸೆಕ್ಷನಲ್ಲಿ ಬರುತ್ತೆ, ಹಂಗಂದರೆ ಏನು ವಿತ್ ಎಕ್ಸಾಂಪಲ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಟಿ ಸಿ ಎಸ್ ಉದಾಹರಣೆ ನಾನು ನಿಮಗೆ ತಿಳಿಸ್ತೀನಿ ಗೈಸ್. ನೋಡೋಣ ಬನ್ನಿ. ಈಗ ಅದಕ್ಕಿಂತ ಮುಂಚೆ ಇಲ್ಲೊಂದು 2 ಕ್ವಶನ್ಗಳಿದ್ದಾವೆ. ಈಸ್ ಟಿ ಡಿ ಎಸ್ ಅಂಡರ್ GST ಅಪ್ಲಿಕಬಲ್ ಆನ್ ಎಕ್ಸಾಮ್ಡ್ ಸಪ್ಲೈಸ್? ಎಕ್ಸಾಮ್ಡ್ ಸಪ್ಲೈ ಏನಾದರೂ ಟಿ ಡಿ ಎಸ್ ಇದೆಯಾ? ನೋ. ಓನ್ಲಿ ಅಪ್ಲಿಕಬಲ್ ಆನ್ ಟ್ಯಾಕ್ಸಬಲ್ ಸಪ್ಲೈಸ್ ಮಾತ್ರ. ಎಕ್ಸಾಮ್ಟೆಡ್ ಸಪ್ಲೈ ಮೇಲೆ ಟಿ ಡಿ ಎಸ್ ಕಟ್ ಮಾಡೋಂಗಿಲ್ಲ. ಕ್ಯಾನ್ ದ ಡಿಡಕ್ಟಿ ಕ್ಲೈಮ್ ಟಿ ಡಿ ಎಸ್ ಆಸ್ ಕ್ರೆಡಿಟ್? ಎಸ್, ಇಟ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್. ಸೊ ನಿಮ್ಗೆ ಯಾರು ಕಟ್ ಮಾಡಿರ್ತಾರೋ, ನಿಮ್ಗೆ ಬಂದಿರುತ್ತಲ್ಲ, ಅವರು ಟಿ ಡಿ ಎಸ್ನ ಕ್ರೆಡಿಟಾಗಿ ಯೂಸ್ ಮಾಡ್ಬೋದಾ? ಹೌದು, ನಿಮ್ಗೆ ಅದು ಕ್ಯಾಶ್ ಲೆಡ್ಜರಲ್ಲಿ ಬಂದು ಕುಂತಿರುತ್ತೆ ಗೈಸ್. ನೀವು ಅದನ್ನು ಇನ್ಪುಟ್ಗಾದರೂ ಕ್ಲೈಮ್ ಮಾಡ್ಕೋಬೋದು, ಅಥವಾ ನೀವು ಅದೇ ರೀತಿ ಕ್ಯಾಶ್ ಲೆಡ್ಜರಲ್ಲಾದರೂ ಬ್ಯಾಲೆನ್ಸ್ ಮಾಡ್ಕೋಬೋದು. ನಾವೀಗ ಟಿ ಸಿ ಎಸ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಒಂದೇ ಒಂದು ಸೆಕೆಂಡ್ ಗೈಸ್. ಸೊ ಗೈಸ್, ಈಗ ನಿಮಗೆ ಟಿ ಸಿ ಎಸ್ದು ಕೂಡ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಸಿನಾರಿ ಯಾವ ರೀತಿ ಇದೆ ನೋಡಿ. ಈಗ ಎನ್ ಇ-ಕಾಮರ್ಸ್ ಆಪ್ರೇಟರ್ ಲೈಕ್ ಅಮೆಝಾನ್ ಅಂದ್ಕೊಳ್ಳಿ, ಫೆಸಿಲಿಟೇಟ್ ದ ಸೇಲ್ ಆಫ್ ಗೂಡ್ಸ್ ಫಾರ್ ಎ ಸೆಲ್ಲರ್ ಮಿಸ್ಟರ್ ಎ. ಅಂದರೆ ಯಾರು ಸೆಲ್ ಮಾಡ್ತಾ ಇರೋದು? ನಾನು ಸೆಲ್ ಮಾಡ್ತಾಯಿದ್ದೀನಿ. ನೀವು ಅಮೆಝಾನ್ ಅಂದ್ಕೊಳ್ಳಿ, ನೀವು ನನಗೆ 1 ಲಕ್ಷ ಸೇಲ್ ಆಫ್ ಗೂಡ್ಸ್ 1st April 2025ಗೆ ಸೆಲ್ ಮಾಡಿ ಅಂತ ಹೇಳಿದ್ದೀರಾ. ಸೊ ಆ ಒಂದು ಗೂಡ್ಸ್ನ ಬೆಲೆ ಬಂದುಬಿಟ್ಟು 1 lakh ಅಮೌಂಟು ನಾನು ನಿಮಗೆ ಅಮೆಝಾನ್ಗೆ ಸೆಲ್ ಮಾಡ್ತಾಯಿದ್ದೀನಿ. ಸೊ ನಾನೊಬ್ಬ ರಿಜಿಸ್ಟರ್ಡ್ ಪರ್ಸನು ನಿಮಗೆ ಅಮೆಝಾನ್ಗೆ ಸೆಲ್ ಮಾಡಿದೆ. ಎಷ್ಟು? 1 ಲಕ್ಷದ ಗೂಡ್ಸು ಅಮೆಝಾನ್ಗೆ ಸೆಲ್ ಮಾಡಿದೆ. ಅಮೆಝಾನ್ ಕಲೆಕ್ಟ್ಸ್ ದಿಟ್ಸ್ ಅಮೌಂಟ್ ಫ್ರಮ್ ದಿ ಕಸ್ಟಮರ್ ಆ್ಯಂಡ್ ಟ್ರಾನ್ಸ್ಫರ್ ಟು ದ ಮಿಸ್ಟರ್ ಎ ಆಫ್ಟರ್ ಡಿಡಕ್ಟಿಂಗ್ ಟಿ ಸಿ ಎಸ್. ಸೊ ನಾನು ನಿಮಗೆ 1 ಲಕ್ಷಕ್ಕೆ ಸೆಲ್ ಮಾಡಿದ್ದೀನಿ. ಸೊ ಅದು ವರ್ತು ಏನಾಗುತ್ತೆ? 1 ಲಕ್ಷದ ಅಮೌಂಟ್ ನೀವಿನ್ನೂ ನನಗೆ ಪೇ ಮಾಡಿಲ್ಲ. ಸೊ ನಿಮಗೆ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ. 1 ಸೆಕೆಂಡ್ ಗೈಸ್, ಈಗ ನಾನು ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಸಾರಿ.
ಸೊ ನೀವು ಅಮೆಝಾನ್ ಅಂದ್ಕೊಳ್ಳಿ, ನಾನೊಬ್ಬ ಸೆಲ್ಲರ್. ನೀವು ನನಗೆ 1,00,000 ಗೂಡ್ಸ್ ಬೇಕಪ್ಪ 1ನೇ ತಾರೀಖೊಳಗಡೆ ಅಂತ ನೀವು ನನಗೆ ಕೇಳಿದ್ದೀರಾ. ನಾನು ನಿಮಗೆ 1,00,000 ಗೂಡ್ಸ್ ಕಳಿಸ್ಕೊಟ್ಟೆ. ನೀವಿರೋದು ಏನು ಮಾಡಿದ್ದೀರಾ, ನೀವು ಕಸ್ಟಮರ್ಗೆ ಸೆಲ್ ಮಾಡಿದ್ದೀರ 1,00,000. ಕಸ್ಟಮರ್ಗೆ 1,00,000 ಸೆಲ್ ಮಾಡಿಬಿಟ್ಟು 1,00,000 ಅಮೌಂಟ್ ಕಸ್ಟಮರಿಂದ ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ನೀವು ನನಗೆ ಪೇ ಮಾಡಬೇಕಾಗಿರೋದು ಎಷ್ಟು, 1,00,000. ಬಟ್ ನೀವು ನನಗೆ 1% TCS ಇಟ್ಕೊಂಡು, ನನಗೆ ಸಪ್ಲೈಯರ್ಗೆ 1% TCSನ ಇಟ್ಕೊಂಡು ಇನ್ನು ಮಿಕ್ಕಿದ 99,000 ನನಗೆ ಕೊಡ್ತೀರಾ. ಇಲ್ಲಿ ಅರ್ಥ ಆಯ್ತಾ ನಿಮಗೆ? ಸೊ ನೀವು ಕಸ್ಟಮರ್ಗೆ ಸೆಲ್ ಮಾಡ್ತೀರಾ. ಅಮೆಝಾನ್ ಕಲೆಕ್ಟ್ಸ್ ದಿಸ್ ಅಮೌಂಟ್ ಫ್ರಮ್ ದಿ ಕಸ್ಟಮರ್ ಆ್ಯಂಡ್ ಟ್ರಾನ್ಸ್ಫರ್ ಇಟ್ ಟು ದ ಮಿಸ್ಟರ್ ಎ ಆಫ್ಟರ್ ಡಿಡಕ್ಟಿಂಗ್ 1,00,000. ಸೊ ಬ್ರೇಕ್ ಡೌನ್ ನೋಡೋಣ ನಾವಿಲ್ಲಿ. ಟೋಟಲ್ ಸೇಲ್ಸ್ ವ್ಯಾಲ್ಯೂ 1,00,000 ಇದೆ. TCS ಅಟ್ 1% ಇದೆ. ಅಮೌಂಟ್ ಪೇಯ್ಡ್ ಟು ಸೆಲ್ಲರ್ 99,000. TCS ಲಯಬಿಲಿಟಿ ಆಫ್ ಅಮೆಝಾನ್ 1,000 ಟು ಬಿ ಡೆಪಾಸಿಟ್ ಬಿಟ್ ಟು ದ ಗೌರ್ನಮೆಂಟ್ ಅಂಡರ್ GST. ನಾನು ಹೇಳಿದ್ನಲ್ಲ, ಇದೇ ರೀತಿ ನೀವು ಅಮೆಝಾನ್ ಅಂದ್ಕೊಳ್ಳಿ, ನಾನೊಬ್ಬ ಸೆಲ್ಲರ್, ನೀವು ಕಸ್ಟಮರ್ಗೆ ಮಾರ್ತೀರಾ, ಆ ಅಮೌಂಟ್ನ ನೀವು ಕಲೆಕ್ಟ್ ಮಾಡ್ಕೊತೀರಾ. ಬಟ್ ನನಗೆ ಕೊಡಬೇಕಾದ್ರೆ 1% TCSನ ಡಿಡಕ್ಟ್ ಮಾಡಿಬಿಟ್ಟು ಕಲೆಕ್ಟೇ ಮಾಡ್ಕೊತೀರಾ. ಅಂದರೆ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿರ್ತೀರ, ಅದನ್ನು ಡಿಡಕ್ಟ್ ಮಾಡಿಬಿಟ್ಟು ನಮಗೆ, ನಾನು ಅದನ್ನು ಎಲ್ಲಪ್ಪ ನೋಡ್ಬೋದು ಅಂತಂದರೆ, ನಾನು GST ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಟರ್ನ್ ಫೈಲ್ ಮಾಡಿಕೊಂಡ್ರೆ ನನಗೂ ಕೂಡ ಅಲ್ಲಿ TCS ಕರೆಕ್ಟ್ ಆಗಿರುತ್ತೆ. ಓಕೆನಾ? ಸೊ TCS ಕ್ರೆಡಿಟ್ ಅವೈಲಬಲ್ ಬಂದು ನನಗೆ 1,000 ರೂಪಾಯಿ ನನಗೆ TCS ಕ್ರೆಡಿಟ್ ಒಂದು ಕ್ಯಾಶ್ ಲೆಡ್ಜರಲ್ಲಿ ಕೂತ್ಕೊಂಡಿರುತ್ತೆ ಗೈಸ್. ಸೊ ಇದಿಷ್ಟು TCS ಮತ್ತು TDS. ಸ್ವಲ್ಪ ವಿಡಿಯೋ ಲೆಂತೇ ಆಯಿತು ಅಂತ ಅಂದ್ಕೊತೀನಿ ಗೈಸ್. ಸೊ ದಯವಿಟ್ಟು ಇನ್ನೊಂದೊಮ್ಮೆ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.